ಮಹಂತ ನೋಡ ಕೂಡದ ಸಂಗಮ ದೇವ ಸಾಂಬಜಯ ನಮ ಪಾರ್ವತಿ ಪದೇ ವಾಟ್ಸಪ್ ಅಂದಾಜು ಬಂದೆ ವಾಟ್ಸಪ್ ಎಲ್ಲರಿಗೂ ಅಂದಾಜು ಸಿಗ್ಬೋದು ಶಿವಶರಣ ಎಲ್ಲ ಸಂತರ ಮಹತ್ವದ ದಾರ್ಶನಿಕ ಪ್ರಸ್ತುತ ಇವತ್ತು ಮುಖ್ಯಗ್ರಾಮಿ ಪ್ರತಿವರ್ಷದ ಇವತ್ತು ಕೂಡ ಜಾತ್ರಾ ಸಂಘವಾಗಿ ಮಧ್ಯಾಹ್ನದ ಕಾರ್ಯಕ್ರಮ ಶುಭಾಶಯ ಕಾರ್ಯಕ್ರಮ ಅದೆಷ್ಟೋ ವರ್ಷ ಇಟ್ಟುಕೊಂಡಿದೆ. ಇವತ್ತು ಈ ಕಾರ್ಯಕ್ರಮದ ವಿಶೇಷ ಆಗಮಿಸಿದ ನಮ್ಮವರಾದ ಚಿಕ್ಕ ಅಚ್ಚುಕಟ್ಟೆ ಮತ ಕರೆಯುವುದಕ್ಕಿಂತ ನಮ್ಮ ನಿಶ್ಚಿತ ಪಟ್ಟಾಧ್ಯಕ್ಷ ಸೈಗಂದು ಶಾಸಕ ಸೈಗಂದು ಶಾಸ್ತ್ರಿಯವರೇ ಈ ನಾಡಿನ ಹೆಸರಾಂತ ನಮ್ಮ ಸಿದ್ದೇಶ್ವರ ಶಾಸ್ತ್ರಿಯವರೇ ಇವರು ಯಾವತ್ತು ಮಹಾನಗರೇ ಮಾಡ್ತಾರೆ. ಈಗ ಸಮೀಪಗಳಾಗಿದೆ ನೀವು 2 ಕ್ಲಾಸ್ ಮಾತಾಡ್ತೀವಿ ಶ್ರೀಮಂತರು ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾವಲ್ಲ. ನಮ್ಮ ಜೀವನದೊಳಗೆ ನಾವು ದೊಡ್ಡ ಬಂದ್ಕೊಂಡು ನಮ್ಮ ಹತ್ರ ದಾಟಿ ಆಗಿಲ್ಲ. ಅದಕ್ಕಂತ ಅದೆಷ್ಟೋ ವರ್ಷದಿಂದ ಕಳೆದ 50 ವರ್ಷಗಳಿಂದ ಇವರ ಜಾತ್ರೆ ನಡ್ಕೊಂಡು ಬಂದಿದೆ. ಅದರಲ್ಲಿ ನಾವು ಇಂಥದ್ದು ಏನೂ ಸಾಧನೆ ಮಾಡಿದ್ದೀವಿ. ಲಿಂಗ ಕಟ್ಕೊಂಡು ಲಿಂಗ ಕಟ್ತೀವಿ, ಲಿಂಗ ಪೂಜೆ ಮಾಡಿದ್ದೀವಿ. ಬರೀ ಶರಣ ಪೂಜೆ ಬಂದು ಹಣ ಉಪಯೋಗ ಇಲ್ಲ. ಯಾರು ಲಿಂಗ ತಂದಿರಿ ಲಿಂಗ ಕಟ್ಟಿ ಶರಣಪ್ಪ ಸಂತೋಷ ಆಗ್ತದೆ. ಹಣ ಬಂದು ಕುರ್ಚಿ ಉಂಡಿ ಅಂತ ಹೊರದ್ರೆ ಶರಣಪ್ಪ ಆಶೀರ್ವಾದ ಮಾಡೋದಿಲ್ಲ. ಅದಕ್ಕೆ ನಾವು ಬುದ್ಧಿವಂತಿಗೆಲ್ಲ ಹರಿಸಿ ಹೋಗ್ತದೆ. ಅದಕ್ಕೆ ಹೇಳಿದ ಭಗವಾನ್ ಮಾತು ಏನು ಹೇಳಿದ, ನಾವು ಭಾಳ ಬುದ್ಧಿವಂತ ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಿ? ವಾಯು ಗುಣವ ಸರ್ಪ ಬಂದದು, ಮಧುರ ಗುಣವ ಇರುವಿ ಬಂದದು, ಗೋತ್ರದ ಗುಣವ ಪ್ರಾಣಿ ಬಂದದು, ಬೇರೆ ಗುಣವ ಕೋಳಿ ಬಂದದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಶಿವಜ್ಞಾನ ಅರಿಯದಿದ್ದರೆ ಆ ಕಾಲಿ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಅಂತ ಹೇಳಿ ನಾವು ಭಾಳ ಬುದ್ಧಿವಂತ ತಿಳ್ಕೊಂಡದ. ವಾಯು ಗುಣವ ಸರ್ಪ ಬಂದದು. ನಾವು ಎಷ್ಟು ಮಂದಿ ಗಾಳಿ ಬರ್ತವು? 3 ಗಾಳಿ, ಕೊಡು ಗಾಳಿ, 10 ಕುಂಬರ್ ಗಾಳಿ. ಇನ್ನೊಂದು 20 ಗಾಳಿ ಬರ್ತದೆ ಹೇಳ ಇನ್ನೊಂದು 20 ಗಾಳಿನ ಹೇಳ. ಇವನ್ ಆ ಗಾಳಿ ತಿಳ್ಕೊಂಡಿದ್ದು ನಾವು ಜಗತ್ತೊಳಗೆ ಸೃಷ್ಟಿಯೊಳಗೆ ಅರ್ಧ ಇಂಚಿನ ಗಾಳಿ ಹೋಗ್ತದ. ಅದು ಬಂದವ್ರು ಯಾರು ಕರ್ಕೊಂಡು ಬರೋದು ಹಾಗೆ ಬರ್ತಿದೆ. ಅದು ಹುಟ್ಟಿದ 100 ವರ್ಷದಿಂದ 1000 ವರ್ಷದಿಂದ ಅದು ಬರೀ ಗಾಳಿ ಮೇಲೆ ಗಾಳಿ ಬರ್ತಕ್ಕಂಥದ್ದು. ಇದು ಮೊದಲು ನಾವು ಏನು ಬರೋದು ನಾವು ಸಣ್ಣ ಕೇಳ್ತೀವಿ. ಇದು ವೆರಿ ಸ್ಮಾಲ್ ಇನ್ಸೆಕ್ಟ್. ಒಂದು ಹಣ್ಣಿನ ಮಾತು ಬಡ್ಡಿ ಮುಗಿದು ಬರ್ತದೆ. ಹಣ್ಣಾಗೈತೆ ಪಕ್ಕನಾಗೈತೆ ಹೇಳಿ ಅದು ಹಣ್ಣಾಗೈತೆ ಮತ್ತೊಂದು ಹೋಗ್ತದೆ. ಹಾಗೆ ಅಷ್ಟು ಮಾತ್ರ ನಮ್ಗೆ ಗೊತ್ತಿಲ್ಲ. ಅದಕ್ಕಂತ ದೃಷ್ಟಿಯಿಂದ ದೊಡ್ಡ ಒಳ್ಳೇದು ಮಾಡಿ ಚಲೋ ಮಾಡಿ ಸವಿ ಬೆಳಗಿದೆ. ಈ ಟೈಮ್ ಮಾತಾಡೋದು ಉಪಯೋಗಿಲ್ಲ. ಅದಕ್ಕೆ ಟೈಮ್ ಬೆಳಗಿದೆ ಮತ್ತೆ ರಾತ್ರಿ ಕಾರ್ಯಕ್ಕೆ ಮಾತಾಡಿ ಬರ್ತಾರೆ. ಅದಕ್ಕಂತ ದೃಷ್ಟಿಯಿಂದ ಇಲ್ಲಿ ತನಕ ಕುಂಭ ಮಾಡಿ ಇದಕ್ಕೆ ಕುಂಭ ಅಂತಾರೆ, ಇದಕ್ಕೆ ಕುಂಭ ಅಂತಾರೆ, ಇದು ಕಣಕು ಕುಂಭ ಅಂತಾರೆ. ಈ ಕುಂಭ ಟ್ಯಾಕ್ಟರ್ ವಿಚಾರ ಮಾಡಿ ಮಾಡಿ ಇದು ರಿಪೇರಿ ಬಂದಿರ್ತೀವಿ. ಕುಂಭ ಇದು ರಿಪೇರಿ ಅವಾಗ ಹಿಂಗಾಗಿ ಹಿಂಗಾಗಿ ರಿಪೇರಿ ಬರುತ್ತೆ. ಅದಕ್ಕೆ ಈ ಕುಂಭ ಹೊತ್ತು ಬಂದು ಅಂದ್ರೆ ಶರಣ ಬಸವೇಶ್ವರ ಮಹಾರಾಜ್ಗೆ ಜೈ, ಬಸವೇಶ್ವರ ಮಹಾರಾಜ್ ಜೈ ಅಂತ ಬಂದು ಈ ಕುಂಭ ರಿಪೇರಿ ಅಂತ ರಿಪೇರಿ ಸಾಧ್ಯ ಈ ಕುಂಭ ಸಾಧ್ಯ ಆಗ್ತದೆ. ಅದಕ್ಕೆ ಈ ಕುಂಭ ಅಪ್ಡೇಟ್ ಮಾಡ್ತಕ್ಕಂಥದ್ದು ಸರಿಯಾಗಿ ಕಾರ್ಯಕ್ರಮ ದೂರಾಗಿ ಸರ್ಟಿಫಿಕೇಟ್ ಬರ್ತಾ ಇದೆ. ಅದಕ್ಕೆ ಅಂತ ಕುಂಭ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಅದಕ್ಕೆ ವಿಶೇಷ ವರ್ಷ ಮಾಡಬೇಕು ಈ ವರ್ಷ ಮಾಡಿದ್ವಿ. ಅದಕ್ಕೆ ಜೊತೆಗೆ ವರ್ಷ ನಮ್ಮ ಯುವಕರು ರಾಮನವರು ಬರ್ತಾರೆ. ರಾಮ ಎಂಥ ವ್ಯಕ್ತಿ ಇದ್ದ, ಎಂಥ ವ್ಯಕ್ತಿ? ಪುಷ್ಪೇಶು ಚಂಪ, ನದೀಶು ಗಂಗಾ, ನೃವರೇಶು ರಾಮ, ರಾಮಾಸುರಂಬ, ಕಾವ್ಯೇಶು ಮಾಘ, ಕವಿ ಕಾಳಿದಾಸ ಹತ್ರ ಶ್ರೇಷ್ಠ ಹೇಳಿದರು. ರಾಜರು ಯಾವ ರಾಜ ಶ್ರೇಷ್ಠ ಜಗತ್ತು ಹೋಗ ರಾಮನ ಶ್ರೇಷ್ಠ ಅಂತ ನಮ್ಮ ಹುಡುಗ ಹಾಕೊಂಡು ರಾಮನ ವಿಷ ರಾಮನ ಪೂಜೆ ಮಾಡಿ ಭಾಳ ಸಂತೋಷ. ರಾಮನ ಆದೇಶ ನಮ್ಮನ್ನು ನೋಡಿ ಬಂದ್ರಿ ಬೇರೆ ಟೈಮ್ ಮಾಡ್ತೀವಿ ಸಗಣಿ ಮಾಡಿದೆ. ನೀವು ಪಾಪ ಎಚ್ಚರಿಕೆ ಬಂದರು ಏನು ಕುಂಭ ಅವ್ರ ಮುಂದೆ ಭಾಳ ಗಂಡ್ರಿ ಭಾಳ ಸಂತೋಷ. ಅದಕ್ಕೆ ಸಭೆ ಮಾಡಿದ್ರೆ ಮಾತಾಡಬಾರ್ದು. ಮಾತಾಡಿ ಏನು ಮಾತಾಡಿದ್ರೆ ಈಗ ಟೈಮ್ ಆಗಿತ್ತು. ಒಬ್ಬ ಕರ್ಕೊಂಬಂತು ಕಾರ್ಯದರ್ಶಿ ಒಂದು ಇಷ್ಟ ನಾನು ಇಷ್ಟು ಬರ್ಕೊಂಡಿದ್ದು ನಾಗಪ್ಪ ಇಷ್ಟ ಬರ್ಕೊಂಡಿದ್ದು ಚಂದ ಮಾಡಿದ. ಸಾಕು ಯಪ್ಪ ಅಂತ ಬಂದು ಹೇಳಿ ಹೊತ್ತಾಗ ಚಂದ ಮಾಡಿದ. ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, 1.5 ಗಂಟೆ ಆಯ್ತು, 2 ಗಂಟೆ ಆಯ್ತು, 2 ತಾಸು ಆಯ್ತು. ಹಂಗೆ ಹೊಲಿಗಿರ್ತಾವ. ಒಬ್ಬ ಹೆಣ್ಮಕ್ಳ ನಮ್ಮ 5 ಅಂತವ ಅದು ಗಂಟೆ ಕೂತಿದ್ದ ಸಾಕಾಗ್ತಿತ್ತು. ಬಡ್ಡಿ ಊಟ ಮಾಡ್ಕೊಂಬಂದವ ಅವ್ರ ಮುಂದೆ ಅಡ್ಡಾಡ್ತಿದ್ದ. ಲಕ್ಷ ಕೊಡು ಕಾಯ್ದೆ ಲಕ್ಷ ಯಾಕೆ ಬಡ್ಡಿ ಊಟ ಅಂತ ನಿಮ್ಗೆ ಅದಷ್ಟು ಮಾತಾಡಿದ್ದು 3 ತಾಸು ಅಂತ ಅದು ಅಡ್ಡ ತಿಳ್ಕೊಂಬಂದ್ರಿ. ನಿಮ್ಗೆ ಅಂತ ಯಾಕೆ ನಿಮ್ಗೆ ಕರ್ಕೊಂಬರ್ಸ್ಕೊಳ್ಳೋದು ಏನು ಅವ್ರು ಹುಷಾರು ಸಭೆ ಮೇಲೆ ಮಾತಾಡಿ ಬೇರೆ ಬಂದಿದ್ರು ಭಾಳ ಸಂತೋಷ. ನಾವು ಮಾತಾಡಿ ಹೊಸ ಕಾಸು ಬೇಡ ಬೆಳೆಗಾಲಿ ಕುಂಭ ಅಂತ ಬಂದಿರಲಿಲ್ಲ. ನೀವು ಈ ಕುಂಭ ರಿಪೇರಿ ಸದ್ಬುದ್ಧಿ ಸತ್ಯ ಕರ್ಮಲ್ಲಿ ಅಂತ ಸದ್ಬುದ್ಧಿ ಸ್ವಾಮಿ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭದ ಹಾರೈಸಿ ನಾನು ಹಾಕಿ ಮಾಡ್ತೀನಿ.